छीना ले, बच्ची का हाथ पकड़ पहले, बहुत तिहाई साल है। रुको ना तेरना भैया। अरे भैया हमें बिहार से आए हूँ इधर काम करने के लिए, मगर काम नहीं मिला। 4 दिन से हम लोग कुछ भी नहीं खाया, थोड़ा मदद करना भैया। ಓ ಇವನು ನೀವು ಏನು ಹೇಳಕತ್ತಾನ ನನಗೊಂದು ಅರ್ಥನ ಆಗವಲ್ದು. ನಾ ಏನು ಮಾಡ್ಬೇಕದನ್ನು ಹೇಳು ಮಾರಾಯ. ಸಾರು ನಿಮ್ಮ ಹೆಸರು ಹೇಳ್ಕೊಂಡು ಏನಾರ ಒಸಿ ತಿಂತೀವಿ ಸಾರು. ನಿಮ್ಮ ಕೈಲಾದಷ್ಟು ಸ್ವಲ್ಪ ಕೊಡಿ ಸಾರು. ನಾನು ಹೊಲ ಕೊಟ್ಟೇನೆ, ಎಷ್ಟೈತೆ ಅಷ್ಟು ಕೊಡೋಣ. ಏನು ಪರ್ಗೆಟ್ಟಾಳು ಮಾರಾಯ. ಅಶೋಕವನದಲ್ಲಿ ಸೀತಾಮಾತೆಯನ್ನು ಬಿಟ್ಟು ಶಬಾಷ್ ಒವರಿ. ಇಲ್ಲಿ ನೋಡಿ ಪ್ರಾಣಕಾಂತ, ಹೇಳುವಂತವಳಾಗು ಪ್ರಾಣಕಾಂತೆ, ನಾನು ನಿಮ್ಮ ಸತಿ. ಇದು ಗಂಡನಿಗೆ ಕೊಡಬೇಕಾದ ಮರ್ಯಾದೆ. ಏನು ಪ್ರಾಣದಲ್ಲವೇ, ಹೇಳುವಂತವಳಾಗು. ಪ್ರಭು ಅಲ್ಲವೇ ರೀ ತಗೋರಿದ ಬರುದಾಗ ಇವತ್ತ ವಾರ ಸಂತೆ ಐತಿ. ಐತಿ ಮನ್ಯಾಗ ತರಕಾರಿ ಎಲ್ಲ ಖಾಲಿ ಆಗೈತಿ. ಹೋಗಿ ಸಂತಿ ಮಾಡ್ಕೊಂಬರ್ರಿ. ಹೋದ ವಾರ 3 ಕಿಲೋ ಮುಳಗಾಯಿ, 2 ಕಿಲೋ ಟಮಾಟಿ, 1 ಕಿಲೋ ಹಸೆಕಾಯಿ ಆಗಲೇ ಕಲೆ ಅಲ್ವಾ? ನೀವ ಹೇಳಿದ್ರಲ್ರಿ ಯಾರು ಮನೆಗೆ ಏನಾದ್ರು ಕೇಳಾಕ್ ಬಂದ್ರ ಇಟ್ಕೊಂಡು ಇಲ್ಲ ಅನ್ಬೇಡ ಅಂತ ಹೇಳಿ ಅದಕ್ಕೆ ಎಲ್ಲಾನು ಕೊಟ್ಟ ಖಾಲಿ ಮಾಡಿದ. ಒಳಗ ಕ್ಯಾಂಟೀನ್ ಕಿಸೆದಾಗ ಪ್ರಶ್ನೆ ರೊಕ್ಕದ ತಗೊಂಡ್ ಬಾ, ನೀವ್ ಹೇಳಿದ್ರು ತಗೊಂಬರ್ತ. ರೀ ಈ ಚೀಟಿ ಅಷ್ಟೇ ಐತಿ ನನ್ ಕಡೆ. ಒಳಗ ನಿಮ್ ಪ್ಯಾಂಟ್ ಐತಿ, ಅದ್ರಾಗ ಪರ್ಸು ಐತಿ. ಆದ್ರ ಆ ಪರ್ಸ್ನ್ಯಾಗ ರೊಕ್ಕನ ಮುಂಜಾನೆ ಜಾತ್ರೆಗೆ ಪಟ್ಟಿ ಕೇಳಾಕ್ ಬಂದಿದ್ರ ಅಂತ ಹೇಳಿ ಕೊಟ್ಬಿಟ್ಟೆ. ಓಹೋ, ಯಥಾ ರಾಜ ತಥಾ ಪ್ರಜಾ. ಪರವಾಗಿಲ್ಲ, ನನ್ನ ಫೋನ್ ಪೇದಾಗ ರೊಕ್ಕ ಅದಾವು, ಈ ಚೀಟಿಯಾಗಿರೋ ತೊಗೊಂಬರ್ತಾನೆ. ಹೋಗಿ ಚಿಲ್ಲಾರ ತಮ್ಮ ಬಂಗಾರ. ಸರಿ ರೀ ತಗೋರಿ. ಸರ್ ನಾನು ಹೋಗಿ ಬರೋಣ ಬಂದ್ಬಿಡ್ರಿ. ಹಾ ಅಲ್ಲ ರೀ, ಮತ್ತ ಅಡಿಗೆ ಏನ್ ಮಾಡ್ಲಿ? ತರೋದಷ್ಟೇ ಗಂಡನ ಕೆಲಸ, ಮಾಡೋದು ಮಡದಿ ಕೆಲಸ. ನಿನಗೆ ತಿಳಿದಿದ್ದು ಮಾಡು. ಹೋಗಿ ನಾನು ಹೇಳ್ತೀನಿ. मेरे को नहीं चल रे माँ, मेरे को नहीं चल रे माँ। मेरे को चलने को नहीं हो रहा रे। ये झगड़ानी के भैंस मरते हैं क्या? लौड़े का मेरे को चलने को नहीं हो रहा रे माँ। माँ छोड़ना, मैं इधर ही सोता रे। छोड़ना, मैं इधर ही सोता रे, मैं इधर ही सोता रे। अरे भैया, अरे भैया, थोड़ा नाटी दे रहा रे। अरे भैया, चुप बैठ रे, कहीं को चला रहा है? 90 दे रहे मेरे को, 90 दे रहा रे।
हाँ माल है मेरे पास, पानी नहीं है, कच्चा पीते क्या? बेटी चादर दे रहे माँ, ठंड लगता। हाँ बेटी। हाँ अरे भैया 90 दे रे, बेको इधर ही मरता। हाँ ये ढोंगरे कच्चों पे तो मर जाता, देखा इधर ही मर जाता है क्या? तू क्या देख रहे है? पानी लेके चल। हाँ कई को भग भग करते के रांड हाथ उठा। नाइटी दे रे भैया। हाँ हाँ भैया दे रे। हाँ ಹಲೋ ಹಾಂ ಹಲೋ ಸರ್. ಹಾಂ ರೀ ಅದಿನ್ನ ಅಮೌಂಟ್ ಬಂದಿಲ್ಲ. ಆ ಅಮೌಂಟ್ ಬಂದ್ರೆ ನಿಮ್ಮ ಸೈಟ್ ಅಡ್ವಾನ್ಸ್ ಅಷ್ಟೇ ಅಲ್ರಿ, ಪೂರ್ತಿ ಪೇಮೆಂಟ್ ಸೆಟಲ್ ಮಾಡಿಬಿಡ್ತೇವೆ ಅಂತ. ಹಾಂ ಓಕೆ ಸರ್, ಸರಿ ಸರಿ ಸರ್, ಓಕೆ ಥ್ಯಾಂಕ್ ಯು ಸರ್. रुको भैया, रुको भैया। भैया मेरे बेटी को भूख लग रही भैया, जरा पानी दे भैया, तुम्हारा पाँव पड़ता हूँ, जरा पानी दे दो। ಅಣ್ಣ ನಮ್ಮೂರು ಬಳ್ಳಾರಿ ಹತ್ರ ರೆಡ್ಡಿಗಾಂವ್ ಅಂತ, ಅಲ್ಲಿ ಮೈನಿಂಗ್ ಕೆಲಸ ಮಾಡ್ತಿದ್ವಿ. ಇವಾಗ ಕೆಲಸ ಮುಗಿದೋಯ್ತು ಭಯ್ಯ, ಕೆಲಸ ಪೋತಾ. ಸರ್ ನಮ್ಮ ಮನೆ ಮಠ ಏನೂ ಇಲ್ಲ ಸರ್. ಇಲ್ಲೇ 2 ತಿಂಗಳು ಕ್ವಾರಿ ಅಂತ ಬಂದಿದ್ವಿ ಸರ್. ಮಳೆ ಬಂದು ತುಂಬಿಬಿಟ್ಟು ಕ್ವಾರಿ ಬಂದಾಯ್ತು. ಅದಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಏನು ತಿಳಿವಲ್ಲ. ನೀವೇ ಒಂದು ಕೆಲಸ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಸರ್. ಇಲ್ಲ ಸರ್, ಊರಿಗೆ ಹೋಗ್ಬೇಕಂದ್ರೆ ರೊಕ್ಕ ಕೊಡ್ತಾರೆ, ಸೀದಾ ತಗೋರಿ ನೀವು ಊರಿಗೆ ಹೋಗಿ ಮುಟ್ಟೋ. ಅಯ್ಯೋ ಸರ್, ರೊಕ್ಕ ಗಿಕ್ಕ ಏನು ಬೇಡ ಸರ್, ನಮಗೊಂದು ಕೆಲಸ ಕೊಡಿಸಿ ಪುಣ್ಯ ಕಟ್ಕೊಳ್ಳಿ ಸರ್. ಎಷ್ಟು ಒಳ್ಳೇದ್ರಿ ಸರ್ 4 ಮಂದಿ ಇದ್ದೀವಿ ಸರ್. ನನ್ನ ಹೆಂಡತಿ, ನನ್ನ ತಮ್ಮ, ನನ್ನ ಮಗಳು ಸರ್. ನಮಸ್ಕಾರ ಸ್ವಾಮಿ, ನಮಸ್ಕಾರ ಸ್ವಾಮಿ. ಸ್ವಾಮಿ ಊರಲ್ದು ಅಲ್ದು ನಮ್ಗೆ ಆರಾಮಿಲ್ಲಂಗೆ ಆಗ್ತದೆ ಸ್ವಾಮಿ. ಒಂದು ಕೆಲಸ ಕೊಡಿಸಿ, ಒಂದು ಹೊತ್ತಿನ ಗಂಜಿಗೆ ಕೊಡಿ ಸ್ವಾಮಿ. ಸ್ವಾಮಿ ಒಂದು ಕೆಲಸ ಮಾಡ್ರಿ, ಇವತ್ತ ಎಲ್ಲರೂ ನಮ್ಮ ಮನೆಗೆ ಬರ್ರಿ, ಅಲ್ಲೇ ಇರೋಂತ. ನಾಳೆ ಮುಂಜಾನೆದ್ದು ಕೆಲಸದ ವಿಚಾರ ಮಾಡುವಂತ. ಈಗ ಎಲ್ಲರೂ ಹೋಗಕ್ಕೆ ಗಾಡಿ ಮೇಲೆ ಜಾಗ ಸಲಂಗಿಲ್ಲ, ನೀವು ಇದೇ ರೋಡ್ ಹಿಡಿದು ಸೀದಾ ಬರ್ರಿ, ಅಲ್ಲೇ ಒಂದು ಹಳ್ಳಿ ಬರ್ತೈತಿ. ನಾ ಹಳ್ಳಿ ಬಂದು ನಿಮಗೆ ಕರ್ಕೊಂಡು ಹೋಗ್ತೀನಿ. ಏನು ಅಷ್ಟು ಮಾಡಿ ಏನೇನೋ ಬರೀತಾರ. ಹಾಂ ಹಲೋ ರೀ. ಓ ಹೌದಾ, ಸರಿ ಕರ್ಕೊಂಬರ್ರಿ. ಹಾಂ ಎಷ್ಟು ಜನಕ್ಕೆ ಅಡುಗೆ ಮಾಡಬೇಕು? ಒಂದು 5-6 ಮಂದಿಗೆ ಜಾಸ್ತಿ ಮಾಡು.
ಸರಿ ಬರಾಕತ್ತಂತ ನಾ ಕಡೆ ಬರ್ತೀನಿ. ಸರಿ ಸರಿ ಬರ್ರಿ ಬರ್ರಿ. ಮತ್ತೆ ಯಾರನ್ನೋ ಕರ್ಕೊಂಬರ್ತಾರಂತ, ಇರೋದ್ರಾಗ ಏನಾರ ಅಡುಗೆ ಮಾಡ್ಬೇಕು. ಈಗ ಬಂದ ಬಿಡ್ತಾರ ಅವ್ರು. ರಕ್ಷಾ ಹಾ ರೀ. ಬಾಯ್ ತಗೋಬೇಕು ಚಲ. ಅಲ್ರಿ ಯಾರನ್ನ ಕರ್ಕೊಂಬರ್ತೀನಿ ಅಂದ್ರೆ ಒಬ್ರ ಬಂದ್ರಲ್ಲ? ಇಲ್ಲ ಅವ್ರು ಭಾಳ ಮಂದಿ ಅದಾರ, ನಾ ಗಾಡಿ ಮೇಲೆ ಬಂದೆ ಬರ್ತಾರೆ. ಈಗ ಅವ್ರನ್ನ ಕರ್ಕೊಂಡ್ ಬರ್ತೀನಿ, ನೀವು ಒಳಗೆ ತಗೊಂಡು. ಹಾ ಸರಿ. ರಕ್ಷಾ ನೀರು ತಗೊಂಡು ಹೇಳ್ತೀರಿ? ಹಾ ರೀ. ಕಾಲು ತಗೊಂಡು ಒಳಗೆ ಬರ್ರಿ. ಇಲ್ಲೇ ಇಡು ಸಮ. ಯಪ್ಪ ಸ್ವಾಮಿ, ನಿಮ್ಮಿಂದ ಭಾಳ ಉಪಕಾರ ಆತ್ರ್ಯ. ನಿಮ್ಗೆ ಈ ಋಣ ಸಹಾಯ ಮಟ್ಟ ತೀರ್ಸಕ್ಕಾಗಲ್ರ್ಯ. ಏ ಅಣ್ಣ, ಇದ್ರ ಋಣ ಏನು ಬಂತು? ಹಸ್ತಾರಿಗೆ ತು ತನ್ನ ಹಾಕಿದ್ರ ದೇವ್ರು ಯಾವುದಕ್ಕೂ ಕಡಿಮೆ ಮಾಡಂಗಿಲ್ಲ. ಏನ ನೀವು ಇಲ್ಲೇ ಯಾವುದಕ್ಕೂ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ರಕ್ಷಾ ಒಂದು ಕೆಲಸ ಮಾಡು, ಪಾಪ ಇವರು ಜಳಕ ಮಾಡಿ ಎಷ್ಟು ದಿವಸ ಆಗ್ತಾವ ಏನು, ಒಂದು 4 ಕೊಡ ನೀರು ಕಾಸು, ಬಿಸಿ ಬಿಸಿ ನೀರು ಜಳಕ ಮಾಡಿ ಹಿಂದಾಗಡೆ ಊಟ ಮಾಡೋಡ್ರಾಕ. ಏನು ಸರಿ ರೀ, ಹಂಗ ಮಾಡ್ತೀನಿ. ತಂಗ್ಯವ ಸುಮ್ಮನೆ ನಿನ್ಗೆ ಯಾಕೆ ಯವ್ವ ತಂದ್ರಿ? ಯಾಕಂದಿ ನಮ್ಮ ಅರಿವಿನೂ ಮೈಲಿಗೆ ಅದಾವ, ಅದಕ್ಕೆ ಬ್ಯಾಡ್ಯವ. ಹೇ ಅಕ್ಕ, ಎದಕ್ ತೊಂದ್ರಿ ಅಂತ ಅಂತೀರಿ? ನೀವೀಗ ನಮ್ಮ ಮನೆಗೆ ಬಂದಿದ್ದ ಅತಿಥಿ ಅದೀರಿ. ಮನೆಗೆ ಬಂದ ಅತಿಥಿಗಳ್ಗ ಯಾವುದಕ್ಕೂ ಕೊರತೆ ಆಗದ ನೋಡ್ಕೊಳ್ಳೋದು ಭಾರತೀಯ ಸಂಸ್ಕೃತಿ ಐತಿ. ನೀವು ಬಾಯ್ ತುಂಬ ತಂಗಿ ಅಂದಿರಲ್ಲ, ಮತ್ತೆ ಇನ್ನೇನ್ ಬೇಕು? ಈ ಮನ್ಯಾಗ ಎದಕ್ಕೂ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಮನೆ ನಿಮ್ದ ಅಂತ ಅನ್ಕೊಂತೇರಿ, ಸಂಕೋಚ ಪಡ್ಕೊಳಂಗ ಇರ್ರಿ. ಏನ್ ಬೇಕಂದ್ರೆ ನಂಗೆ ಕೇಳ್ರಿ, ನಾನು ನಿಮಗೆ ಕೊಡ್ತೇನೆ. ಆತಿವ. ಈಗಂತೂ ಅವರ ಅರ್ಬಿ ಕೊಡ್ತೀರಿ, ನನ್ನ ಸೈಜ್ ಬರಂಗಿಲ್ಲ. ಏ ತಲೆ ಕೆಡ್ಸ್ಕೊಬೇಡ ನೀನು. ನನ್ನ ಅರಿವಿಗೆ ನಿನಗೆ ಬರಾಕಿಲ್ಲ, ಆದ್ರೆ ನಮ್ಮ ಅಪ್ಪ ನಿನಗೆ ದಾಪಿದ್ರ ಏನ ಅವ್ರ ಅರಿವಿಗೆ ಅದಾವ ಕೊಡ್ತಾನೆ. ನೀವು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಏನ ಅನ್ನಂಗ ಈ ಅವಿ ಅದ ನನ್ನ ಮಗಳ್ರಿ. ಹೌದಾ? ಏ ಭಾಳ ಕ್ಯೂಟ್ ಅದ, ಆದ್ರ ಮಾತಾಡೋಳ ಅವಾಗಿಂದ ಹೋಗ್ತಾಗತ್ತಾನೆ. ಸ್ವಾಮಿ ಸ್ವಾಮಿ ಅವಳು ಹೌದಾ? ನನ್ನ ಮಗಳ ರಿಂಕು ಶಾಲೆ ಭಾಳ ಚೆನ್ನಾಗಿ ಐತ್ರಿ, ಭಾಳ ಬಡತಾವ ನೋಡ್ರಿ. ಶಾಲೆ ಕಲ್ಸಕ್ಕಾಗಲಿಲ್ಲ, ಹಳ್ಳಿ ಕರ್ಕೊಂಡು ತಿರ್ಗಾಡಕತ್ತೀರಿಪ್ಪ. ಏ ಅಣ್ಣ, ಅದಕ್ಕೆ ತಲೆ ಕೆಡ್ಸ್ಕೊಂತೀರಿ? ತಗೋರಿ, ನೀರ್ ಕದಾವ್ ಫಸ್ಟ್ ನೀವೇ ಜಳಕ ಮಾಡ್ಬಿಡ್ರಿ. ರೀ ಹಂಗ ಅವ್ರಿಗೂ ನೀವು ಅರ್ಬಿ ಕೊಡ್ರಿ. ನೀವು ಹೋಗಿ ಪಿಗಾಮ್ಗ ತಕೊಂಡು ಅರ್ಬಿ ಚೇಂಜ್ ಮಾಡ್ಬಿಡ್ರಿ. ನಿಮ್ಗೆಲ್ಲ ಅರ್ಬಿ ತೊಗೊಂಬರ್ತಾನೆ. ಏನ ನೀವು ಜಳಕ ಮಾಡೋದ್ರಿ ಅವ್ರ ಮಾಡಿದ್ದಕ್ಕೆ. ಏನ ಹೋಗಿ ನೀನು ಹೋಗು. ए नाले चल ए तू भी चल रे तू क्या ಊರು ಅಲ್ದಾಡು ನಮಗ
ಕರೆದು ಹೊಟ್ಟೆ ತುಂಬ ಅನ್ನ ಕೊಟ್ರಿ, ಹೆಂಗಾರ ಮಾಡಿ ಕೆಲಸ ಕೊಟ್ಟರೆ ಭಾಳ ತಲೆ ಕೆಡ್ಸ್ಕೊಬಾರ್ದು. ಈಗ ಹೊಟ್ಟೆ ತುಂಬ ಊಟ ಮಾಡಿ, ಬೆಳಕಾದ್ಮೇಲೆ ಕೆಲಸ ವಿಚಾರ ಮಾಡ ಏನ ಊಟ ಮಾಡಿ. ಯಾರ ಬೇಗ್ರು ಬಂದಾರಲ್ಲ ಯಾರ ಬೇಗ್ರು ಬಂದಾರಲ್ಲ ಬರೀ ನಿನ್ ಕಡೆಲ್ಲ ಸರ ಕೇಳೋದಾಗೈತಿ, ಸರ ಕೊಟ್ಟಿದ್ದಿ ಇವಾಗೆಲ್ಲ ಹುಷಾರ್ ತರ್ತಿದ್ದ ಊಟ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಸರೈಟ್ ಹಿಡ್ಕೊಂಡು ಹೋಗಿಲ್ಲ. ಇದ ನಮ್ ರೂಮ್. ನಾವ್ ಸದ್ಯಕ್ಕೆ ಈಗ ಇದ ಮನ್ಯಾಗ ಇರ್ತೀವಿ. ಹೊಸ ಸೈಟ್ ತಗೊಂಡೇವೆ, ಅಲ್ಲಿ ಹೊಸ ಮನೆ ಕಟ್ಟಿಸಿ ಮುಂದಲ್ಲಿ ಹೋಗ್ತೀವಿ. ಇದ ನನ್ ಗಂಡ ಕೊಡ್ಸಿದ್ರಿ ಅದು ಫಸ್ಟಿಗೆ ಬಂದಾಗ ಮದ್ವೆಯಾಗ. ಇದು ನಮ್ಮ ಅವ್ವಾರ್ನ ಮದ್ವೆಗೆ ಹಾಕಿದ್ದು. ಬರ್ರಿ ಹಂಗಾರ ನಾನು ನಿಮ್ಗೆ ಹಾಸ್ಕೊಡ್ಬೇಕು. ಬ್ಯಾಡ್ರಿ ನಾವು ಮಾಡ್ಕೊಂಡ್ರಿ. ಅಲ್ಲಿ ಹಂಗಾರ ಹಾಸ್ಕೊತಾರೆ.
ಭಯ್ಯ